ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ತುಂಬಾ ಜನ 2025ರ ರಾಶಿ ಭವಿಷ್ಯವನ್ನ ತಿಳಿಸ್ಕೊಡಿ ಗುರುಗಳೇ ಅಂತಿದ್ರು. ಆ ವಿಚಾರದ ಕುರಿತಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸಂಪೂರ್ಣವಾಗಿ ದ್ವಾದಶ ರಾಶಿಗಳ ವಿಚಾರದ ಕುರಿತಾಗಿರ್ತಕ್ಕಂಥ 2025ರ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಎಲ್ಲರೂ ತಪ್ಪದೇ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಮತ್ತು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಮತ್ತು ಪ್ರಾರಂಭ ಮಾಡೋಣ. ನೋಡಿ, ಚೀಚೋ ಚೋಲ, ಲೀಲೋ ಲೀಲ, ಆಯ್, ಈ ಮೂರು ಅಕ್ಷರಗಳು ಚೂಚೋ ಚೋಲ, ಅಶ್ವಿನಿ, ಲೀಲೋ ಲೀಲೋ ಭರಣಿ, ಆ ಒಂದನೇ ಪಾದ, ಈ ಮೂರು ಸೇರಿ ಮೇಷರಾಶಿ ಆಗುತ್ತೆ. ಮೇಷರಾಶಿಯವರ ಒಂದು ಗುರುಬಲ 2025ರಲ್ಲಿ ಯಾವ ರೀತಿಯಿಂದ ಇರುತ್ತೆ ಅಂತ ನೋಡೋಣ. ನೋಡಿ, ಇವಾಗ ಪ್ರೆಸೆಂಟ್ ಆಗಿ ಮೇಷರಾಶಿಯವರಿಗೆ ತಮ್ಮ ರಾಶಿಯಲ್ಲಿ 2ನೇ ಸ್ಥಾನದಲ್ಲಿ ಅಂದ್ರೆ ವೃಷಭದಲ್ಲಿ ಗುರು ಸಂಚಾರ ಮಾಡುವುದರಿಂದ ದ್ರವ್ಯ ಲಾಭ, ಕುಟುಂಬ ಸೌಖ್ಯ, ಧನ ಪ್ರಾಪ್ತಿ, ಧಾನ್ಯ ವೃದ್ಧಿ, ಸ್ತ್ರೀ ಲಾಭ, ಪ್ರಿಯಜನರ ದರ್ಶನ, ಸಂತಾನ ಪ್ರಾಪ್ತಿ, ಭೂಲಾಭ, ಸಕಾರಾತ್ಮಕ ಶಕ್ತಿ, ಕೀರ್ತಿ ಲಾಭ, ವ್ಯಾಪಾರ ವ್ಯವಹಾರದಲ್ಲಿ ಧನಲಾಭ, ಆರೋಗ್ಯ, ಬಂಧು ಮಿತ್ರರ ಸಮಾಗಮ, ಮಂಗಳ ಕಾರ್ಯ, ಉದ್ಯೋಗದಲ್ಲಿ ಬಡ್ಡಿ ದೊರೆಯುವುದು, ಈ ಎಲ್ಲ ಕಾರ್ಯಗಳಿಗೆ ಈ ಒಂದು ರಾಶಿಯವರಿಗೆ ಗುರುಬಲ ಇದೆ. ಈ ಕಾಲದಲ್ಲಿ ಇವರಿಗೆ ಉಪನಯನ, ಗೃಹ ಪ್ರವೇಶ, ಮನೆ ಕಟ್ಟುವುದು, ಮನೆ ಕೊಳ್ಳುವುದು, ಎಲ್ಲಾ ಕಾರ್ಯಗಳು ಶುಭದಾಯಕವಾಗಿರ್ತದೆ. ಹಾಗಾಗಿ ಈ ಮೇಷರಾಶಿಯವರಿಗೆ ವೃಷಭದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ದಿನಾಂಕ 15/5/2025ರವರೆಗೆ ಅತ್ಯಂತ ಶುಭದಾಯಕವಾಗಿರ್ತದೆ. ಯಾವುದೇ ರೀತಿಯಿಂದ ಯೋಚನೆಯನ್ನು ಮಾಡಬೇಡಿ. ಆದ್ರೆ 5ನೇ ತಿಂಗಳು 15ನೇ ತಾರೀಕು ಕಳೆದ ಮೇಲೆ 2025 ಈ ದಿನ ಕಳೆದ ಆದ ಮೇಲೆ ಗುರು 3ನೇ ಸ್ಥಾನದಲ್ಲಿ ಅಂದ್ರೆ ಮಿಥುನದಲ್ಲಿ ಸಂಚಾರ ಮಾಡುವುದರಿಂದ ಇದರೆಲ್ಲ ಆಪೋಸಿಟ್ ಆಗುತ್ತೆ. ಹಾಗಾಗಿ ನೀವು ಈ 5ನೇ ತಿಂಗಳಲ್ಲಿ ಗುರುಶಾಂತಿಯನ್ನ ಮಾಡಿಸ್ಕೊಳ್ಳೋದ್ರಿಂದ, ಗುರುಶಾಂತಿ ಸಂಬಂಧಪಟ್ಟಂತಹ ಹೋಮ ಯಾಗ ಯಜ್ಞಗಳನ್ನು ಮಾಡುವುದರಿಂದ, ಗುರುವಿಗೆ ಸಂಬಂಧಪಟ್ಟಂತಹ ದವಸ ಧಾನ್ಯಗಳನ್ನ ದಾನ ಕೊಡುವುದರಿಂದ ಅಥವಾ ಗುರುವಿನ ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡೋದ್ರಿಂದ ಮುಂದೆ ಬರ್ತಕ್ಕಂಥ 15/5/2025ರ ಮೇಲೆ ಆಗ್ತಕ್ಕಂತಹ ಶುಭ ಫಲಗಳು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮೇಷರಾಶಿಯವರು ಯಾರೆಲ್ಲ ಇದರ ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ, ಏನೆಲ್ಲ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ಬೇಕಾದ್ರೆ ಕರೆ ಮಾಡಿ ಬೇಕಾದ್ರೂ ಕೇಳಬಹುದು. ಈ ಒಂದು ವಿಚಾರದ ಕುರಿತಾಗಿ ಸಂಪೂರ್ಣವಾಗಿರ್ತಕ್ಕಂಥ 2025ರ ಮಾಹಿತಿಯನ್ನ ಮೇಷರಾಶಿಯವರನ್ನು ನೀಡಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಇವಾಗ ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರಿಗೆ ಈ ಒಂದು 2025ರ ಇಂಗ್ಲಿಷ್ ಆಂಗ್ಲ ಹೊಸ ವರ್ಷ ಹೇಗೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ, ಈ ಸ್ವಾಮಿ ಗುರು ತಮ್ಮ ರಾಶಿಗೆ 1ರಲ್ಲಿ ಸಂಚಾರ ಮಾಡುವುದರಿಂದ ಯತ್ನ ಕಾರ್ಯಗಳಲ್ಲಿ ಲಾಭ, ವಿಘ್ನ, ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಲಾಭ, ಅಧಿಕ ಖರ್ಚು, ಬಂಧು ಮಿತ್ರರಲ್ಲಿ ಮನಸ್ತಾಪ, ಅನಾರೋಗ್ಯ, ಅಶಾಂತಿ, ಊರೂರು ಸುತ್ತಾಡುವುದು, ಬುದ್ಧಿಮಂದ, ಹಿತಶತ್ರುಗಳಿಂದ ತೊಂದರೆ, ಮೋಸ ಜನರ ಜಗಳ, ಕಲಹ, ಎಲ್ಲಾ ರೀತಿಯಿಂದ ತೊಂದರೆ ಇದೆ. ಈ ಪ್ರೆಸೆಂಟ್ ಆಗಿ ನಡೀತಾ ಇದ್ದ ವೃಷಭ ರಾಶಿಯವರಿಗೆ. ಹಾಗಾಗಿ ವೃಷಭ ರಾಶಿಯವರು ಈ ಜನವರಿ ಪ್ರಾರಂಭದಕ್ಕಿಂತ ಮುಂಚಿತವಾಗಿ ಈ ಡಿಸೆಂಬರ್ ತಿಂಗಳೇನಿದೆಯೋ ಕೊನೆಯಲ್ಲಿ ಒಂದು ಗುರುವಾರವನ್ನು ನೋಡಿಕೊಂಡು ಗುರುಶಾಂತಿ ಹೋಮವನ್ನ ಮಾಡಿಸಿ, ಅದರ ಜೊತೆಗೆ ದತ್ತಾತ್ರೇಯ ಸ್ವಾಮಿ ಗಾಣಗಾಪುರಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡೋದ್ರಿಂದನೂ ಕೂಡ ಈ ಜನವರಿ ತಿಂಗಳು ನಿಮಗೆ ಶುಭದಾಯಕ ಫಲಗಳನ್ನು ಕೊಡಬಹುದು. ಇಲ್ಲವಾದ್ರೆ ಮುಂದೆ ಬರ್ತಕ್ಕಂಥ 15/5/2025ರವರೆಗೂ ಕೂಡ ವೃಷಭ ರಾಶಿಯವರಿಗೆ ತುಂಬಾ ಕಷ್ಟಕರವಾದ ದಿನವಾಗಿರುತ್ತೆ. ನೋಡ್ಕೊಳ್ಳಿ,
2025 ಸಿದ್ಧತೆ ಹೇಗಿರ್ಬೇಕು ಅಂತ ಮೇಷರಾಶಿಯವರದು ನೀಡಿದ್ದೀವಿ ಮತ್ತು ವೃಷಭ ರಾಶಿಯವರದು ನೀಡಿದ್ದೀನಿ. ಈ ನಡೀತಕ್ಕಂಥ ದಿನ ಚೆನ್ನಾಗಿಲ್ಲ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಗುರುಶಾಂತಿಯನ್ನ ಮಾಡಿಸಿ ಗುರುವಿಗೆ ಸಂಬಂಧಪಟ್ಟಂತ ಪರಿಹಾರವನ್ನು ಮಾಡಿಕೊಂಡು ಜನವರಿ ತಿಂಗಳಿಗೆ ಕಾಲಿಡಿ ಅಂತ ಹೇಳ್ತಿದ್ದೀನಿ. ಈಗ ಮೇಷ ಆಯ್ತು, ವೃಷಭ ಆಯ್ತು. ಮುಂದೆ ಬರ್ತಕ್ಕಂಥ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಏನ್ ಹೇಳ್ತದೆ? ಮಿಥುನ ರಾಶಿ ಗುರು ವೃಷಭದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ತಮ್ಮ ರಾಶಿಗೆ 11ರಲ್ಲಿ ಗುರು ಸಂಚಾರ ಮಾಡುವುದರಿಂದ ದುಃಖ ಪ್ರಸಂಗಗಳು, ಪ್ರವಾಸದಲ್ಲಿ ದುಃಖ, ಹಣ ವ್ಯಯವಾಗುವುದು, ಋಣಬಾಧೆ ಹೆಚ್ಚಾಗುವುದು, ಮನಸ್ಸಿಗೆ ಅಶಾಂತಿ, ಚಿಂತೆಗೆ ಒಳಪಡುವರು, ಊರೂರು ಸುತ್ತಾಡುವುದು, ವಿದ್ಯಾಭ್ಯಾಸದಲ್ಲಿ ತೊಂದರೆ, ಜನರಲ್ಲಿ ಕಲಹ, ಸ್ಥಾನ ಭ್ರಂಶೆ, ಅನಾರೋಗ್ಯ, ಬಂಧು ಮಿತ್ರರ ಕಿತ್ತಾಟ, ನೌಕರಿಯಲ್ಲಿ ತೊಂದರೆ, ಅಮೂಲ್ಯವಾದ ವಸ್ತು ಕಳೆದುಕೊಳ್ಳುವರು ಇತ್ಯಾದಿ ಅಶುಭ ಫಲಗಳು ಈ ಸಮಯದಲ್ಲಿ ಕಾಣ್ತಾ ಹೋಗುತ್ತೆ. ನೋಡಿ, ಮಿಥುನ ರಾಶಿಯವರಿಗೆ ಪ್ರಾರಂಭ ಆಗಿದೆ. ಗುರು ದ್ವಾದಶ ಸ್ಥಾನದಲ್ಲಿ ಇರುವುದರಿಂದ ಏನ್ ನಡೀತಾ ಇದಪ್ಪ ಅಂದ್ರೆ ತುಂಬಾ ಕೆಟ್ಟ ರೀತಿಯ ವಾತಾವರಣಗಳು ನಡೀತಾ ಇದೆ. ಇವ್ರಿಗೂ ಕೂಡ ದಿನಾಂಕ 15/5/2025 ಗುರು ಸಂಚಾರ ಮಾಡ್ತಾನೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾನಲ್ವಾ, ಆವಾಗ ಶುಭ ಫಲಗಳನ್ನ ಕಾಣ್ತಾರೆ. ಅಲ್ಲಿವರೆಗೂ ಈಗ ದಿನ ಚೆನ್ನಾಗಿಲ್ಲ, ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಡಿಸೆಂಬರ್ ತಿಂಗಳು ಸೇಮ್ ಕಳೆಯೋದ್ರೊಳಗೆ ಇವರು ಕೂಡ ಗುರುಶಾಂತಿಯನ್ನ, ಗುರುವಿಗೆ ಸಂಬಂಧಪಟ್ಟಂತ ಪರಿಹಾರವನ್ನು ಮಾಡಿಕೊಂಡು ಜನವರಿ ತಿಂಗಳಿಗೆ ಕಾಲಿಡೋದ್ರಿಂದ 2025 12 ತಿಂಗಳ ಕಾಲದ ದಿನಮಾನಗಳನ್ನ, ಶುಭ ಫಲಗಳನ್ನ ಇವರು ಕಾಣಬಹುದು. ದ್ವಾದಶ ರಾಶಿಯ 2025 ಒಂದು ಮೇಷ, ಋಷಭ, ಮಿಥುನ ರಾಶಿಯ ಈ ಒಂದು ಮಾಹಿತಿ ಮೊದಲ ಬಾರಿಗೆ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ವಾಹಿನಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ವಿಚಾರ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ. ಮೊದಲ ಬಾರಿಗೆ ಈ ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ರಾಶಿಗಳ ವಿಚಾರದ ಕುರಿತಾಗಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ 2025 ಒಂದು ದಿನಮಾನಗಳು ಸಿದ್ಧಿ ಆಗಲಿ, ವೃದ್ಧಿ ಆಗಲಿ, ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಂತೀನಿ. ಎಲ್ರಿಗೂ ಶುಭವಾಗಲಿ. ಶುಭಮಸ್ತು.